This fundamental rights, there is no shortcut. You have to remember what article says what anta, because direct questions irutte. Article 17 ಏನು, right to abolition of untouchability. Most of the exams, group C, group D exams ಅಲ್ಲಿ article 17 ಏನ್ ಹೇಳುತ್ತೆ ಅಂತ ಕೇಳ್ತಾರೆ. So that is abolition of untouchability. ಸೊ ಇಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಇರುತ್ತೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದು ಏನಂದ್ರೆ ಇದ್ರದ್ದು ಪ್ರಾವಿಷನ್ಸ್ ಎರಡೇ ಅವ್ರು ಕೇಳೋದು. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಎಲ್ಲ ನಾನು ನೋಡಿದೆ ಕ್ವಶನ್ ಪೇಪರ್, ಎರಡೇ ಕೇಳಿದ್ದಾರೆ. ಒಂದು ಏನಂದ್ರೆ ಪ್ರಾವಿಷನ್ಸ್, ದಟ್ ಈಸ್ ನಥಿಂಗ್ ಬಟ್ ಫೀಚರ್ಸ್ ಇದಾವೆ ಕೆಲವೊಂದು ಫಂಡಮೆಂಟಲ್ ರೈಟ್ಸ್. ಒಂದು 5-6 ಫೀಚರ್ಸ್ ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದ್ ಏನ್ ಹೇಳುತ್ತೆ, ಲೈಕ್ ಪೊಲಿಟಿಕಲ್ ಡೆಮೋಕ್ರಸಿ ಅಂದ್ರೆ ಏನು, ಆತರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ವಿಚ್ ಅಮಂಗ್ ದ ಫಾಲೋಯಿಂಗ್ ಅಂತ ಕೇಳ್ತಾರೆ, ಆಯ್ತಾ. ಸೊ more focus should be given on the what are the features of the fundamental right and what all the articles says what anta. So ee eradu important things ನೆನ್ಪಿಟ್ಕೊಳ್ಳಿ. I'll discuss this in the future classes also. So